ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಪಾಪ ಅಪ್ಪನ ಹೆಸರಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಏನು ಆ ಮನುಷ್ಯಂದು ಇವತ್ತು ಹವಾ ಮಾಡಕ್ ಹೊಟ್ಟಿದೆ ಅಂದ್ರೆ ಏನು 28 ಸೀಟು ಅವರೇ ತಗೋಬಿಡ್ತಾರಂತೆ. ಹಂಗಾರೆ ಕಾಂಗ್ರೆಸ್ ಅವ್ರು ಯಾವುದೇ ಒಂದು ಸೀಟ್ ಕೊಡಲ್ಲ ಅಂತೆ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ರೀತಿಯಲ್ಲಿ ಮಾಡ್ತಾರಂತೆ. ಹಾಗಾದ್ರೆ ಒಂದೇ ಒಂದು ಸೀಟು ಕಮ್ಮಿ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅವರು. ಹರಿಪ್ರಸಾದ್ ಅವರಿಗೆ ಏನು ಇದು ಮಾಡ್ಬೇಕು, ಮಂಪರು ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಈಗ ಯತ್ನಾಳ್ ಹೇಳ್ದಂಗೆ 40,000 ಕೋಟಿಗೆ ಇದೇ ಯಡಿಯೂರಪ್ಪನ ಮಗನಿಗೆ, ಇದೇ ವಿಜಯೇಂದ್ರನಿಗೆ ಮಂಪರು ಪರೀಕ್ಷೆ ಇವ್ರು ಮಾಡಿಸೋದಾ? ತಯಾರಿದಾರ ಕೇಳಿ. ನಾವು ಈಗಾಗಲೇ ಹರಿಪ್ರಸಾದ್ ಮಾಡಿಸೋಣ, ಹಾಗಾದ್ರೆ ಇವರಿಗೂ ಮಾಡಿಸೋಣ. PSI ಹಗರಣದಲ್ಲಿ ಎಷ್ಟು ದುಡ್ಡು ತಿಂದ್ರಿ, ಕೊರೋನಾದಲ್ಲಿ ಎಷ್ಟು? ಈಗ ನಾವು ಹೇಳಿದ್ದಲ್ಲ ಅಧ್ಯಕ್ಷರೇ, ಯತ್ನಾಳೆ ಹೇಳಿದ್ದು 40,000 ಕೋಟಿ ತಿಂದಾರಂತ. 40,000 ಕೋಟಿಗೆ ಇವತ್ತು ನಿಮ್ದು ಮಂಪರು ಪರೀಕ್ಷೆ ಮಾಡೋಣ ವಿಜೇಂದ್ರ ಅವರೇ. ಏನ್ ಬಾಯಿಗೆ ಬಂದಾಗ ಮಾತಾಡ್ತೀರಿ, ಅಧಿಕಾರ ಸಿಕ್ಬಿಟ್ಟಿದೆ ಅಂತೇಳಿ. ಇವೆಲ್ಲ ಯೋಚನೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದಲ್ಲಿ ನಾವು ಇದ್ದೀವಿ, ನಿಮ್ದೇ ಸರ್ಕಾರ, ನಿಮ್ದೇ ಇವತ್ತು ಶಾಸಕರು ನಿಮ್ಮ ಮೇಲೆ ಅಪವಾದನೆ ಮಾಡ್ತಾರೆ, ನೀವು ನಮಗೆ ಮಂಪರು ಪರೀಕ್ಷೆ ಮಾಡ್ತಾರಂತ. ಈ ತೀರ ಕೆಟ್ಟ ವಾತಾವರಣ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ನಮ್ಮ ಸರ್ಕಾರವನ್ನ ವಿಫಲ ಮಾಡುವಂತ ಕೆಲಸವನ್ನ ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇದೆ. ಇದು ಯಾವುದಕ್ಕೂ ನಾವು ಜಗ್ಗೋ ಪ್ರಶ್ನೆ ಇಲ್ಲ ಸ್ನೇಹಿತರೆ. ಖಂಡಿತವಾಗಿಯೂ ಜನಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.